ಯುಗಾದಿ ವರ್ಷ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಂವತ್ಸರ ಬದಲಾವಣೆಯ ಹೊಸ್ತಿಲಲ್ಲಿ ನಾವೆಲ್ಲರೂ ಕೂಡ ಇರುವಂತಹ ಈ ಸಂದರ್ಭದಲ್ಲಿ ಅದರ ವಿಶೇಷತೆಗಳು ಏನೇನು ಅನ್ನೋದನ್ನ ತಿಳಿದುಕೊಳ್ತಾ ಇದ್ವಿ. ಜೊತೆಗೆ ಈ ವರ್ಷ ಇಡೀ ಯಾವ ರಾಶಿ ಯಾವ ನಕ್ಷತ್ರಕ್ಕೆ ಏನೆಲ್ಲ ಫಲ ಇದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ವಿ. ಹರೀಶ್ ಕಶ್ಯಪ್ ಅವರೇ, ತಾವು ಹೇಳ್ತಾ ಇದ್ರಿ ಕ್ರೋಧಿ ನಾಮ ಸಂವತ್ಸರದ ಬಗ್ಗೆ ಮಾಹಿತಿಯನ್ನ ಕೊಟ್ರಿ. ಈಗ ಸಂವತ್ಸರ ಬದಲಾವಣೆ ಆಗ್ತಾ ಇದೆ. ಸೊ ಈ ವರ್ಷ ಹೇಗಿರುತ್ತೆ, ಅದರ ಮುಖ್ಯ ಅಂಶಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ? ಸೇಲಿಯಂಟ್ ಫೀಚರ್ ಅಂತ ಹೇಳ್ತಾರೆ, ಮುಖ್ಯ ಅಂಶಗಳು ಅಂತಂತ ಅದೊಂದು ಸ್ವಲ್ಪ ವಿಷಯ. ಕ್ರೋಧಿನಾಮ ಸಂವತ್ಸರ ಅಂತನ್ನೋ ವಿಷಯದ ಹಿನ್ನೆಲೆ, ತಾತ್ವಿಕ ಹಿನ್ನೆಲೆ ನಾವು ಹೇಗೆ ತಗೊಳ್ಬೇಕು ಅಂತನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಈಗ ಅದರ ಒಂದು ಗ್ರಹಚಾರಗಳು ಹೇಗಿದೆ ಅಂತಂದರೆ, 9ನೇ ತಾರೀಕು ಈ ತಿಂಗಳಿಂದ ಉತ್ತರಾಯಣದ ವಸಂತ ಋತುವಿನಲ್ಲಿ ಶುಕ್ಲ ಪ್ರತಿಪದಾಯಾಮ್, ಶುಕ್ಲ ಪಕ್ಷದ ಪ್ರತಿಪದೆಯಲ್ಲಿ ಯುಗಾದಿ ಶುರು ಆಗ್ತಕ್ಕಂಥದ್ದು. ಮಂಗಳವಾರದ ಶುಭ ದಿನ. ರೇವತಿ ನಕ್ಷತ್ರದಲ್ಲಿ ಮೀನರಾಶಿಯ ಚಂದ್ರ, ವೈಧೃತಿ ಯೋಗ, ಕಿಂಸ್ತುಘ್ನ ಕರಣ, ಈ ಪಂಚಾಂಗಗಳು ಒಟ್ಟಿಗೆ ಬರ್ತಕ್ಕಂಥದ್ದು ಒಂದು ಯುಗಾದಿ, ಚಾಂದ್ರಮಾನ ಯುಗಾದಿ ಅಂತಂತ ಅನ್ನಿಸ್ಕೊಳ್ತದೆ. ಗೋಚಾರ ವಿಶೇಷದಲ್ಲಿ ಉದಯ ಲಗ್ನದಲ್ಲಿ ಮೇಷ ಲಗ್ನ. ಕೆಲವರು 11 ಗಂಟೆ 55 ಹಿಂದಿನ ರಾತ್ರಿಯದ್ದೇ ನೋಡ್ತಾರೆ. ಆದರೆ ಪ್ರಶ್ನಶಾಸ್ತ್ರದಲ್ಲಿ ನಮಗೆ ಇರ್ತಕ್ಕಂಥ ಇದರಲ್ಲಿ ನಾವು ಎಲ್ಲ ಉದಯ ಲಗ್ನವನ್ನೇ ನೋಡೋದು ನಾವು. ಹಾಗಾಗಿ ಉದಯ ಲಗ್ನವೇ ಒಳ್ಳೆಯದು ಅಂತಂತ ನಮ್ಮ ಅಭಿಪ್ರಾಯ, ಶಾಸ್ತ್ರಗಳ ಅಭಿಪ್ರಾಯ. ಕೆಲವರು ಹಿಂದಿನ ದಿನ ರಾತ್ರಿ ಮಧ್ಯರಾತ್ರಿಯೂ ನೋಡ್ತಾರೆ. ಹಾಗಾಗಿ ಮೇಷ ಲಗ್ನ ಗುರು ಬುಧರ ಯೋಗ ಇರತಕ್ಕಂಥದ್ದು ವ್ಯಾವಹಾರಿಕವಾಗಿ ಉತ್ತಮ. ಕುಂಭದಲ್ಲಿ ಶನಿ, ಏಕಾದಶದಲ್ಲಿ ಶನಿ ಮತ್ತು ಕುಜನ ಯೋಗ ಏಕಾದಶದಲ್ಲಿ ಇರ್ತಕ್ಕಂಥದ್ದು. ಮೀನದಲ್ಲಿ ರವಿ, ಚಂದ್ರ, ಶುಕ್ರ, ರಾಹು ಅಂತ ಚತುರ್ಗ್ರಹ, ಅದು ತ್ರಿಗ್ರಹ ಯೋಗವೇ. ರಾಹು ಇರುವುದರಿಂದ ಅದು ಚತುರ್ಗ್ರಹ ಯೋಗ ಆಗ್ತದೆ. ಕನ್ಯಾ ರಾಶಿಯಲ್ಲಿ ಕೇತುವಿನ ಸಂಚಾರ ಇದ್ದು ಯಾವುದೇ ಗ್ರಹರ ವಕ್ರಿ ಸಂಚಾರ ಇರೋದಿಲ್ಲ. ಇದು ಬಹಳ ಒಳ್ಳೆಯದು. ಕಳೆದ ವರ್ಷ ಶನಿಯು, ಬುಧನು, ಗುರುವು ಈ ಸಮಯದಲ್ಲಿ ಈ 2 ಗ್ರಹಕ್ಕಿಂತ ಜಾಸ್ತಿ ವಕ್ರಿಗ್ರಹರು ಇದ್ದರು. ಹಾಗಾಗಿ ನಮಗೆ ಸ್ವಲ್ಪ ಬಾಧೆಗಳು ಜಾಸ್ತಿ ಹೋದ ವರ್ಷ. ವಕ್ರಿಗ್ರಹರು ಈ ಯುಗಾದಿಯ ಪರ್ವದಲ್ಲೆಲ್ಲ ಇಲ್ಲದೆ ಇರೋದು ಬಹಳ ಒಳ್ಳೆಯದು. ಈ ಗ್ರಹಚಾರದಂತೆ ಕಲಾವಿದರಿಗೆ, ಕಲಾಸಕ್ತರಿಗೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿರೋರಿಗೆ, ಸಂಗೀತಜ್ಞರಿಗೆ, ಗಣಿತಜ್ಞರು, ಆರ್ಥಿಕ ವಲಯ, ರಾಜರ ಮಂತ್ರಿಗಳು, ಇದು ಅಂದರೆ ರಾಜಕೀಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರತ್ವವನ್ನು ಉನ್ನತ ಸ್ಥಾನದಲ್ಲಿ ಇರತಕ್ಕಂಥವರು, ಗುರುಭಕ್ತರು ಅಭಿವೃದ್ಧಿಯನ್ನು ಕಾಣ್ತಾರೆ. ಅವರಿಗೆ ಒಳ್ಳೆಯ ಅಪರ್ಚುನಿಟೀಸ್ ಕ್ರಿಯೇಟ್ ಆಗ್ತದೆ. ಮತ್ತು ರಾಸಾಯನಿಕ, ವಿಷ ಮತ್ತು ವಿಷದಲ್ಲಿ ಔಷಧವನ್ನು ಮಾಡ್ತಕ್ಕಂತಹ ಡ್ರಗ್ ಇಂಡಸ್ಟ್ರಿ ಏನಿದೆ, ಅದು ಪ್ಲಸ್ ಆಗು ಮೈನಸ್ ಆಗು ಎರಡೂ ತಗೊಳ್ಬೇಕು. ಅದೇ ರೀತಿಯ ಕೆಟ್ಟ ಡ್ರಗ್ಸ್ ಏನಿದೆ ಅದರದ್ದು ಕೂಡ ಅದು ಬಹಳ ಸಮಸ್ಯೆಗಳು ಕ್ರಿಯೇಟ್ ಆಗ್ತಕ್ಕಂತಹ ವರ್ಷದಲ್ಲಿದ್ದೀವಿ. ಔಷಧಿ ವ್ಯಾಪಾರ, ಮದ್ಯ ವ್ಯಾಪಾರಗಳು ಅಂದರೆ ಲಿಕ್ಕರ್ ಇಂಡಸ್ಟ್ರಿ ಮತ್ತು ಈ ರೀತಿಯ ಮುಖ್ಯವಾಗಿರ್ತಕ್ಕಂಥ ಇಂಡಸ್ಟ್ರಿಗಳಿಗೆ ವಿಷಯದಲ್ಲಿ ಏಳಿಗೆಯನ್ನು ಕಾಣ್ತಾರೆ. ಮತ್ತು ಈ ಒಂದು ಕ್ರೋಧಿ ಸಂವತ್ಸರದಲ್ಲಿ ಪರಸ್ಪರ ವೈರಿಹಿ, ಮನುಷ್ಯ ತನಗೆ ತಾನು ಅಸಮಾಧಾನ ಇಟ್ಟುಕೊಂಡು ಇನ್ನೊಬ್ಬರ ಸಮಾಧಾನವನ್ನು ನೋಡಿ ಕರುಬುವುದು. ಹಾಗಾಗಿ ಅವರ ಸಮಾಧಾನವನ್ನು ಕೆಡಿಸ್ತಕ್ಕಂಥದ್ದು. ಈ ರೀತಿಯ ದುರ್ಬುದ್ಧಿ ಪ್ರಾಣಿ ಮಾತ್ರದಲ್ಲಿ ಬರ್ತದೆ. ಹಾಗಾಗಿ ಜನರಿಗೆ ತರ್ಕ, ಜಗಳ, ದೊಂಬಿಗಳಲ್ಲಿ ಆಸಕ್ತಿ ಬರ್ತದೆ. ಸೊ ಅದನ್ನು ನಾವು ಚೆನ್ನಾಗಿ ನೋಡಿದ್ದೀವಿ. ಅದರ ಒಂದು ಏಳಿಗೆ ಈ ಕ್ರೋಧಿನಾಮ ಸಂವತ್ಸರದ ವಿಷಯದಲ್ಲಿ ಇವೆಲ್ಲವೂ ಕೂಡ ಈ ವರ್ಷದ ಪ್ರಮುಖ ಅಂಶಗಳಿರ್ತದೆ. ಈಗ ಕಾಲರ್ ಇದ್ದಾರೆ, ಮಾತನಾಡಿಸ್ಕೊಂಡು. ತಗೊಳ್ಳಿ. ಬಾಗಲಕೋಟೆಯಿಂದ ಶ್ರೀನಿವಾಸ್ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ಕಾರ. ತಮ್ಮ ಪ್ರಶ್ನೆ ಸರ್? ಅದೇ ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ ಸರ್. ಮಗಂದು ಸ್ವಲ್ಪ 2ನೇ ಸಂಬಂಧ ಮದುವೆ ಆಗ್ಬಿಟ್ಟಾಯ್ತು. ಡಿಲೇ ಆಗ್ಲಿಕ್ಕತ್ತದೆ. ಉತ್ತರ ಭಾರತ ನಕ್ಷತ್ರ, ಮೀನ ರಾಶಿ. ಎಂತ ಮದುವೆ? 2ನೇ ಮದುವೆ? ಬಾಳ್ಕೊಟ್ಟಿದ್ದೀನಿ. ಎಂತ ಮದುವೆ? ಮಗ ರೀ. ಮಗ? ಹ್ಞೂ ರೀ. ಎಷ್ಟು ವಯಸ್ಸು ಅವ್ರಿಗೆ? ಅವಿಗೆ 38 ವರ್ಷ. 38 ವರ್ಷ. ಒಬ್ಬನೇ ಮಗನಾ? ಅಲ್ರಿ, 1 ಲಗ್ನ ಆಗಿತ್ತು ಗುರುಗಳೇ. 2ನೇ ಮದುವೆ? ಹಾ 2. ಅವರ ಜಾತಕದಲ್ಲಿ ಸ್ವಲ್ಪ ಈ ಪೂರ್ವಜನ್ಮ ಕೃತ ಕೆಲವು ಶುಕ್ರಾರಿಷ್ಟಗಳು ಮತ್ತು ಕುಜನ ಅರಿಷ್ಟಗಳು ಕಾಣಬರ್ತದೆ.
ನೀವು ಮೊದಲು ಅದಕ್ಕೆ ಜಾತಕವನ್ನು ವಿಮರ್ಶೆ ಮಾಡಿಸ್ಕೊಳ್ಬೇಕು ಸರಿಯಾಗಿ. ಆ ವಿಮರ್ಶೆ ಮಾಡಿಸಿ ಅದಕ್ಕೆ ಏನು ತೊಡಕು, ಬರೀ ಕುಜ ಶಾಂತಿ ಮಾಡಿದರೆ ಅಥವಾ ಕುಂಭ ವಿವಾಹ ಮಾಡಿದರೆ ಅದೆಲ್ಲ ಪರಿಹಾರ ಆಗುವಂಥದ್ದಲ್ಲ. ಕರ್ಮಾರಿಷ್ಟಗಳು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ವಿಮರ್ಶೆ ಮಾಡಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳಿಗೆ ಮೊದಲು ತಡೆ ಪ್ರಾಯಶ್ಚಿತ್ತವನ್ನು ಕೊಡಬೇಕು 2ನೇ ಮದುವೆಗೆ. ಆಮೇಲೆ 2ನೇ ಮದುವೆ ಮಾಡಬೇಕು. ಇಲ್ಲದೆ ಹೋದರೆ ಮತ್ತೆ ಆ 2ನೇ ಮದುವೆಯಲ್ಲೂ ಸಮಸ್ಯೆ ಆಗ್ತದೆ. ಆಯಿತಾ? ಮೊದಲು ಜಾತಕ ವಿಮರ್ಶೆ ಮಾಡಿಸ್ಕೊಳ್ಳಿ, ಆಮೇಲೆ ಮಿಕ್ಕಿದ್ದು ಕೆಲಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.